ಈ ಚೀಟಿಲಿರೋ ಮಾತ್ರೆನ ಕಂಟಿನ್ಯೂ ಮಾಡಿ. ಬರ್ತೀನಿ. ಮದುವೆ ಆಗ್ತೀನಿ ಅಂತ ನನ್ನ ಮಗಳು ಮನೆ ಬಿಟ್ಟು ಹೋದ್ಲು. ಆದರೆ ಇಂಥ ಪರಿಸ್ಥಿತಿಲಿ ಈಗ ವಾಪಸ್ ಬಂದಿದ್ದಾಳೆ. ಇವಳು ಯಾರನ್ನು ಮದುವೆ ಆದ್ಲೋ, ಅವನು ಯಾರೋ ಏನೋ ಒಂದೂ ಗೊತ್ತಿಲ್ಲ. ಮತ್ತು ನನ್ನ ಹಾಗೆ ಇವಳನ್ನ ಮಗಳ ಥರ ನೋಡ್ಕೊಂಡವನು ನೀನು. ಇವಳ ಮೇಲೆ ನನಗೆ ತುಂಬ ಕೋಪ ಇದ್ರು ನೀನೇ ಇವಳನ್ನ ಅವಳ ಮನೆಗೆ ಹೋಗಿ ಒಂದ್ಸರ್ತಿ ನೋಡ್ಕೊಂಡು ಬಂದಿದ್ದೆ. ಮತ್ತು ಅವರಿಬ್ರು ಹೇಗಿದ್ರು? ಅವರಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇತ್ತಾ? ಹೇಳೋ ಮುತ್ತು. ಇಲ್ಲ ಯಜಮಾನ್ರೆ, ನಾನು ಒಂದೇ ಒಂದು ಸಲ ಅಲ್ಲಿಗೆ ಹೋಗಿದ್ದು. ಆಗ ಅಂಜಲಿ ಅವ್ರ ಗಂಡನ ಸರಿಯಾಗಿ ಗಮನಿಸೋಕ್ಕಾಗಲಿಲ್ಲ. ಅವ್ರಿಗೆ ನಮ್ಮ ಮೇಲೆ ಏನು ಕೋಪ ಆಯ್ತು ಅನ್ನೋ ಗೊತ್ತಿಲ್ಲ. ನಾನು ಮನೆಗೆ ಹೋಗ್ತಿದ್ದಾಗೆ ಅವ್ರು ಆಚೆ ಹೊರಟ್ಬಿಟ್ರು. ಆಮೇಲೆ ನಾನು ಅಲ್ಲಿಗೆ ಹೋಗಲೇ ಇಲ್ಲ ಯಜಮಾನ್ರೆ. ಅಂದ್ರೆ ನನ್ನ ಮಗಳು ಜೀವನ ಪರ್ಯಂತ ಹೀಗೆ ಇರ್ಬೇಕೇನೋ? ಇಲ್ಲ ಯಜಮಾನ್ರೆ, ದೇವರಿದ್ದಾನೆ. ಒಂದಲ್ಲ ಒಂದು ರೂಪದಲ್ಲಿ ಅಂಜಲಿ ಅಮ್ಮರ ಜೀವನದಲ್ಲಿ ಬಂದು ಎಲ್ಲ ಸರಿ ಮಾಡ್ತಾನೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೆ. ಎಷ್ಟು ಲವಲವಿಕೆಯಿಂದ ಓಡ ಹಾಕೊಂಡಿದ್ಲು. ಇಡೀ ಮನೆ ಇವಳಿದ್ದಾಗಿ ಲಕಲಕ ಅಂತಿತ್ತು. ಇಂಥ ಪರಿಸ್ಥಿತಿ ನನ್ನ ಮಗಳನ್ನ ನೋಡೋಕ್ಕಾಗ್ತಿಲ್ಲ. ಮತ್ತು ಸರಿ ಯಜಮಾನ್ರೆ, ನಾನು ಸಕಲೇಶ್ಪುರಕ್ಕೆ ಹೋಗಿ ಬರ್ತೀನಿ. ಅಂತ ಮತ್ತೆ ತಗೊಳ್ಳಿ, ತಗೋ ಪುಟ್ಟ. ಪರವಾಗಿಲ್ಲ, ಕುಡಿತೀಯಾ? ತಗೊಳ್ಳಿ. ಇದೇನಿದು? ನಾವು ಯಾರು, ಏನು, ಎತ್ತ, ಎಲ್ಲಿದ್ದ ಬಂದಿದ್ದೀವಿ, ಯಾರನ್ನು ನೋಡಕ್ಕೆ ಬಂದಿದ್ದೀವಿ ಅಂತ ಒಂದೂ ಮಾತು ಕೇಳದೆ ಜ್ಯೂಸ್ ತಂದು ಕೊಡ್ತಿದ್ದೀರಲ್ಲ, ಎಂಥ ಮನಸ್ಸು! ಈ ಮನೆಗೆ ಯಜಮಾನ್ರನ್ನ ಕೇಳ್ಕೊಂಡು ಯಾರೇ ಬಂದ್ರು ಸರಿ, ಶತ್ರು ಬಂದ್ರು ಸತ್ಕಾರ ಮಾಡ್ತೀವಿ. ಬಂದವರು ಒಳ್ಳೆಯವರಾಗಿದ್ರೆ ಸರಿ. ಒಂದ್ ವೇಳೆ ಏನಾದ್ರೂ ನಮ್ಮ ಯಜಮಾನ್ರಿಗೆ ದ್ರೋಹ ಮಾಡ್ತಾರೆ ಅಂತ ಗೊತ್ತಾದ್ರೆ ಅವ್ರ ದೇಹ ನಾಯಿ ನರಿ ಪಾಲಾಗ್ತದೆ. ಜ್ಯೂಸ್ ಕುಡೀರಿ. ಅಯ್ಯ ಶಿವನೇ, ಕುಡಿಯಕ್ಕೆ ಜ್ಯೂಸ್ ಕೊಟ್ಟು ಗಂಟ್ಲನ್ನೇ ಹಿಡ್ಕೊಂಡ್ಬಿಟ್ಲಲ್ಲ. ಅಂದಾಗೆ ನೀವ್ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ಏನ್ ಸಮಾಚಾರ? ಅದು ಈ ಮನೆ ಯಜಮಾನ್ರೆ ನೋಡಬೇಕಾಗಿತ್ತು. ಇವಳ ಹೆಸರು ಸಾನ್ವಿ. ಇವಳೇ ಈ ಮನೆ ಕುಡಿ. ಏನೋ ಈ ಮಗು ಅಂಜಲಿ ಅಮ್ಮವ್ರದಾ? ಹಾಗಾದ್ರೆ ನೀವು? ನನಗೆ ಸರಿ ಸರಿ ಸರಿ